ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ವಿಡಿಯೋಸ್ ಮಾಡಿದ್ರು ಒಂದು ಚೂರಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿ ತಿಳಿಸ್ಕೊಡ್ತಿದ್ದೀನಿ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೂ ಕೂಡ ಯು ಕ್ಯಾನ್ ಕಮೆಂಟ್, ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ವಿಡಿಯೋಸಲ್ಲಿ ಏನು ಹೇಳ್ಬೇಕು ಏನು ಎತ್ತ ಅನ್ನೋದನ್ನ. ಇವತ್ತಿನ ವಿಡಿಯೋದಲ್ಲಿ ಯೂಶಲಿ ಎಲ್ರಿಗೂ ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಶ್ಯಾಂಪು ಯಾವ ಥರ ಚೂಸ್ ಮಾಡಬೇಕು, ನಮ್ಮ ಹೇರ್ ಟೈಪಿಗೆ ಸ್ಕ್ಯಾಲ್ಪ್ ಟೈಪಿಗೆ ಸೂಟ್ ಆಗುತ್ತೆ ಅನ್ನೋದು. ಸೊ ನನಗೂ ಕೂಡ ಆ ಥರ ಕನ್ಫ್ಯೂಷನ್ಸ್ ಫೇಸ್ ಮಾಡಿ ಈಗ ಒಂದು ನನ್ನ ಹೇರ್ ಟೈಪ್ ಸ್ಕ್ಯಾಲ್ಪ್ ಟೈಪ್ ಗೊತ್ತಾದ್ಮೇಲೆ ನನಗೆ ಸೂಟ್ ಆಗಿರೋವಂಥ ಶ್ಯಾಂಪೂನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಕೂಡ ತುಂಬ ಶ್ಯಾಂಪುಗಳಿಗೆ ಇನ್ವೆಸ್ಟ್ ಮಾಡಿ ಟ್ರೈ ಮಾಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಯಾಕಂದರೆ 2022 ಅಲ್ಲಿ ನನಗೆ ತುಂಬ ಏರ್ ಫಾಲ್ ಸ್ಟಾರ್ಟ್ ಆಗಿತ್ತು. ಹೇಳ್ಬೇಕಂದ್ರೆ ಅಲ್ಲಲ್ಲಿ ಸ್ವಲ್ಪ ಬಾಲ್ಡ್ ಕೂಡ ಆಗಿಬಿಟ್ಟಿತ್ತು, ಪ್ಯಾಚ್ ಥರ. ಸೊ ಅಷ್ಟು ಏರ್ ಫಾಲ್ ಎಲ್ಲ ಆಗಿತ್ತು. ಸೊ ಅಲ್ಲಿಂದ ಓವರ್ಕಮ್ ಮಾಡಿ ನನ್ನ ಹೇರ್ ರೊಟೀನ್ ಅಂತ ಒಂದು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಇಷ್ಟು ದಿನ ತಗೊಂಡಿದ್ದೆ. ಯಾರಿಗೂ ಅಷ್ಟೇ ಒನ್ ಟೈಮಲ್ಲೇ ನಿಮಗೆ ಗೊತ್ತಾಗಲ್ಲ. ಸೊ ಏನು ಮಾಡಬೇಕು, ಹೇರ್ ಈ ಥರ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಒಂದೇ ಟೈಮಲ್ಲಿ ಸೊಲ್ಯೂಷನ್ ಗೊತ್ತಾಗಲ್ಲ. ನಾನು ಕೂಡ ಡರ್ಮಟಾಲಜಿಸ್ಟ್ಗೂ ಕೂಡ ಕನ್ಸಲ್ಟ್ ಮಾಡಿದ್ದೀನಿ. ಸೊ ಮಾಡಿ ನನಗೆ ಅವ್ರು ಕೊಟ್ಟ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಶ್ಯಾಂಪೂ ಆಗಿರ್ಬೋದು ಆ ಪೀರಿಯಡ್ ಆಫ್ ಟೈಮಿಗೆ ವರ್ಕ್ ಆಯಿತು. ಸೊ ಅದಾದಮೇಲೆ ಮತ್ತೆ ಸೇಮ್ ಪ್ರಾಬ್ಲಮ್ ಅದೇ ಥರ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಡೇ ಟು ಡೇ ಲೈಫಲ್ಲಿ ನಾವೇನೇನು ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಏರ್ ಫಾಲ್ಗೆ ಆಗಲಿ ಸ್ಕಿನ್ ಹೆಲ್ತ್ಗಾಗಲಿ ಅದನ್ನು ನಾವೇ ಕಂಡುಹಿಡ್ಕೊಳ್ಬೇಕು. ಯಾಕಂದರೆ ನಮ್ಮ ಬಾಡಿ ಟೈಪು ಆ್ಯಂಡ್ ನಮ್ಮ ಬಾಡಿ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅನ್ನೋದು ನಮಗಿಂತ ಬೇರೆ ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಓಕೆ, ಸೊ ಇದೊಂದು ಕೀ ಪಾಯಿಂಟ್ಸ್ ಹೇಳಬೇಕಿತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ನಾನಿವತ್ತು ಹೇಳೋಕೊಟ್ಟಿರೋದು ನನ್ನ ಹೇರ್ ಟೈಪಿಗೆ ಯಾವ ಶ್ಯಾಂಪು ಫೈನಲಿ ಅಡ್ಜಸ್ಟ್ ಆಯಿತು ಆ್ಯಂಡ್ ಫೈನಲಿ ನಾನು ಯೂಸ್ ಮಾಡ್ತಿದ್ದೀನಿ ಖುಷಿಯಿಂದ ಅಂತ. ಆ್ಯಂಡ್ ಆಲ್ಸೋ ನಿಮಗೂ ಕೂಡ ಈ ಥರ ಹೇರ್ ಟೈಪ್ ಇದ್ದರೆ ನೀವು ಯೂಸ್ ಮಾಡ್ಬೋದು, ಮತ್ತು ಯಾವ ಹೇರ್ ಟೈಪ್ ಅವರು ಕೂಡ ಈ ಶ್ಯಾಂಪೂನ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇಟ್ಸ್ ಆಲ್ ಅಬೌಟ್ ನಾನಿವತ್ತು ರಿವ್ಯೂ ಮಾಡ್ತಿರೋ ಪ್ರಾಡಕ್ಟ್ ಬಂದು ಪ್ಲಮ್ ಬ್ರ್ಯಾಂಡಿಂದ ಕೋಕೋನಟ್ ಮಿಲ್ಕ್ ಆ್ಯಂಡ್ ಪೆಪ್ಟೈಡ್ಸ್ ಇರೋವಂಥ ಶ್ಯಾಂಪೂ. ಓಕೆ, ಸೊ ಇದ್ರ ಬೆನಿಫಿಟ್ಸ್ ಆ್ಯಂಡ್ ಇದು ಯಾವ ಥರ ನನಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೊಂದು ಮತ್ತು ಅವ್ರದ್ದೇ ಕಂಡೀಷ್ನರ್ ಬಗ್ಗೆ ನಾನು ರಿವ್ಯೂ ಮಾಡ್ತಿದ್ದೀನಿ. ಸೊ ಕಂಡೀಷ್ನರ್ ಯಾಕೆ ಯೂಸ್ ಮಾಡಬೇಕು ಮತ್ತು ಶ್ಯಾಂಪೂ ಯಾವ ಥರ ಚೂಸ್ ಮಾಡಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ಶ್ಯಾಂಪೂನ ಚೂಸ್ ಮಾಡಬೇಕಾದ್ರೆ ತುಂಬ ಆರ್ಶ್ ಆಗಿರೋ ಶ್ಯಾಂಪೂನ ಚೂಸ್ ಮಾಡಬಾರ್ದು. ಅಂದರೆ ತುಂಬ ಕೆಮಿಕಲ್ಸ್ ಇರೋವಂಥದ್ದು ಆ್ಯಂಡ್ ತುಂಬ ನೊರೆ ಬರೋವಂಥದ್ದು, ಜಾಸ್ತಿ ಸಲ್ಫೇಟ್ ಇರೋವಂಥ ಶ್ಯಾಂಪೂನ ನಾವು ಚೂಸ್ ಮಾಡಬಾರ್ದು ಒಂದು. ಆ್ಯಂಡ್ ಪ್ಯಾರಾಬನ್ ಫ್ರೀ ಇರಬೇಕು. ಸೊ ಇವೆಲ್ಲ ನೋಡಿಕೊಂಡು ನಾವು ಶ್ಯಾಂಪೂನ ಚೂಸ್ ಮಾಡಬೇಕು. ಜಾಸ್ತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋವಂಥ ಶ್ಯಾಂಪೂನ ಚೂಸ್ ಮಾಡಿ. ದೆನ್ ಯಾವಾಗಲೂ ಅಷ್ಟೇ ನಿಮ್ಮ ಸ್ಕ್ಯಾಲ್ಪ್ ಟೈಪ್, ಹೇರ್ ಟೈಪ್ ಮತ್ತು ನೀವು ಏನು ಇಶ್ಯೂಸ್ನ ಫೇಸ್ ಮಾಡ್ತಿದ್ದೀರಾ ನೋಡಿಕೊಂಡು ಶ್ಯಾಂಪೂಗಳನ್ನ ಚೂಸ್ ಮಾಡಿ. ಓಕೆ, ಸೊ ಒಂದಷ್ಟು ಕೀ ಪಾಯಿಂಟ್ಸ್ಗಳನ್ನ ಹೇಳ್ಬೇಕಿತ್ತು. ನಾನು ಬ್ರೀಫಾಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೇರ್ ಕೇರ್ ಬಗ್ಗೆ, ಅದಕ್ಕೆ ಇದರಲ್ಲಿ ಸುಮ್ಮನೆ ಇಂಪಾರ್ಟೆಂಟ್ ಆಗಿರೋ ಚಿಕ್ಕ ಪಾಯಿಂಟ್ಸ್ಗಳನ್ನ ಹೇಳ್ತಿದ್ದೀನಿ ಅಷ್ಟೇ. ನನ್ನ ಜರ್ನಿ ಶ್ಯಾಂಪು ಚೂಸ್ ಮಾಡೋದಾಗಿರ್ಬೋದು ಅಥವಾ ನನ್ನ ಹೇರ್ ಕೇರ್ ಆಗಿರ್ಬೋದು, ನನ್ನ ಒಂದು ಜರ್ನಿ ಹೇಗಿತ್ತು ಅಂದರೆ ನನಗೆ ನಿಜವಾಗ್ಲೂ ಈ ಶ್ಯಾಂಪುಗಳ ಬಗ್ಗೆ ಅಷ್ಟೊಂದು ಐಡಿಯಾನೇ ಇರಲಿಲ್ಲ ಮುಂಚೆ. ನಾನು ಯಾವ ಶ್ಯಾಂಪು ಸಿಗುತ್ತೆ ಎಲ್ಲನೂ ಟ್ರೈ ಮಾಡ್ತಿದ್ದೆ ಆ್ಯಂಡ್ ಎಲ್ಲನೂ ಯೂಸ್ ಮಾಡ್ತಿದ್ದೆ. ಆವಾಗ ನಮಗೊಂದು ಏಜ್ ಇರುತ್ತಲ್ಲ, ಒಂದು ಕಡಿಮೆ ಏಜಲ್ಲಿ ನೀವು ಯಾವ ಶ್ಯಾಂಪು ಹಾಕಿದ್ರು ಏನು ಹಾಕಿದ್ರೂ ಗೊತ್ತಾಗಲ್ಲ, ಏರ್ ಫಾಲು ಆಗಲ್ಲ. ಬಟ್ ನಮ್ಮ ಹೇರ್ ರಫ್ ಆಗಿರುತ್ತೆ. ಓಕೆ, ಈಗ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಅಬ್ಸರ್ವ್ ಮಾಡಿರ್ತೀವಿ, ಏರ್ ಫಾಲ್ ಆಗ್ತಿದ್ದಿಲ್ಲ, ಬಟ್ ಏನಾಗ್ತಿತ್ತು, ತುಂಬ ರಫ್ ಇರ್ತಿತ್ತು ನಮ್ಮ ಹೇರು. ಓಕೆ, ಯಾಕಂದರೆ ನಾವು ಜಾಸ್ತಿ ಸಲ್ಫೇಟ್ ಇರೋವಂಥ ಶ್ಯಾಂಪೂನ ಯೂಸ್ ಮಾಡ್ತಿದ್ವಿ, ಅಂದರೆ ತುಂಬ ನೊರೆ ಬರೋವಂಥ ಶ್ಯಾಂಪೂನೆಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಏರ್ ಫಾಲ್ ಆಗ್ತಿರ್ಲಿಲ್ಲ. ಏನಕ್ಕಂದರೆ ನಮ್ದಿನ್ನೂ ಆಗ ಚಿಕ್ಕ ಏಜು. ಸೊ ನಮ್ಗೆ ಅಷ್ಟೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಲ್ಲ. ಅದರಿಂದ ಏನು ಹೇಳ್ತೀವಿ, ಮುಂಚೆ ನನಗೆ ಏರ್ ಫಾಲೇ ಇರಲಿಲ್ಲ, ಯಾವುದೋ
ಥರದ್ದು ಶ್ಯಾಂಪು ಆಗ್ತಿದೆ. ಬಟ್ ಇವಾಗ ಪರ್ಟಿಕ್ಯುಲರ್ ಆಗಿ ನನ್ನ ಹೇರ್ ಟೈಪು ಶ್ಯಾಂಪು ಹಾಕಿದ್ರು ಕೂಡ ತುಂಬ ಏರ್ ಫಾಲ್ ಆಗುತ್ತೆ ಅನ್ನೋದು ಎಲ್ರಿಗೂ ಇರೋ ಇಶ್ಯೂನೇ. ಏನಕ್ಕೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ನೀವು ಮಾಡ್ಕೊಳ್ಬೇಕು. ಗೊತ್ತಿಲ್ಲ ಅಂತಂದರೆ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಅಥವಾ ನ್ಯೂಟ್ರಿಷಿಯನ್ಸ್ ಇವ್ರನ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಸಿಗುತ್ತೆ, ಯಾವ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೊಳ್ಳೋದು ಏನು, ಯಾವ ಥರ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ. ಸೊ ಅದರಲ್ಲೂ ನೋಡ್ಬೋದು. ಓಕೆ, ಇದಿಷ್ಟೇ ರೀಸನ್ನು. ಚಿಕ್ಕದ್ರಲ್ಲಿ ಏನೇ ಶ್ಯಾಂಪ್ ಹಾಕಿದ್ರೂ ಹೇರ್ ಚೆನ್ನಾಗಿರೋದಕ್ಕೆ, ಆ್ಯಂಡ್ ಇವಾಗ ಏನೇ ಶ್ಯಾಂಪ್ ಹಾಕಿದ್ರೂ ಹೇರ್ ಉದುರೋದಕ್ಕೆ. ಓಕೆ, ನನ್ನ ಜರ್ನಿಗೆ ಬಂದರೆ ನಾನು ಟ್ರೈ ಮಾಡದೇ ಇರೋ ಆಲ್ಮೋಸ್ಟ್ ಶ್ಯಾಂಪುಗಳೇ ಇಲ್ಲ. ತುಂಬ ಶ್ಯಾಂಪುನ ಟ್ರೈ ಮಾಡಿಬಿಟ್ಟಿದ್ದೀನಿ. ಹೇರ್ ಫಾಲ್ ಸ್ಟಾರ್ಟ್ ಆದಾಗಿಂದ ಅಂತೂ ತುಂಬ ಇನ್ವೆಸ್ಟ್ ಮಾಡಿ ಎಷ್ಟೆಷ್ಟೋ ಶ್ಯಾಂಪುಗಳನ್ನ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಾನು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದಾಗ ನನಗೆ ನನ್ನ ಹೇರ್ ಟೈಪಲ್ಲಿ ಇದ್ದ ಇಶ್ಯೂಸ್ಗೆ ಕೊಟ್ಟರು. ಆ ಟೈಮ್ಗೆ ಯೂಸ್ ಮಾಡಿದೆ, ಸರಿ ಹೋಯಿತು. ಓಕೆ, ನೆಕ್ಸ್ಟ್ ಏನು ಮಾಡೋದು? ನಾನು ಅದಕ್ಕೆ ಯಾವಾಗಲೂ ಬಜೆಟ್ ಹಾಕಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಇಟ್ ಈಸ್ ಎಕ್ಸ್ಪೆನ್ಸಿವ್. ಒಂದು ಮಂತಲ್ಲೇ ನನಗೆ ಖಾಲಿ ಒಂದೂವರೆ ಮಂತ್ಗೆಲ್ಲ ಖಾಲಿ ಆಗಿಬಿಟ್ರೆ ನಾನು ಎವ್ರಿ ಮಂತ್ ಅಬೋವ್ ಲೈಕ್ 1500 ಮೇಲೇ ಇತ್ತು ಶ್ಯಾಂಪು ಕಾಸ್ಟು. ಸೊ ಹಾಕಿ ನನಗೆ ಬಜೆಟ್ ಹಾಕಿ ನನಗೆ ಶ್ಯಾಂಪು ಬೈ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ದೆನ್ ನಾನು ಫಾರ್ಮಸಿಯಲ್ಲಿ ಮೈಲ್ಡಿ ಶ್ಯಾಂಪೂನ ಟ್ರೈ ಮಾಡಿದೆ. ಮೈಲ್ಡಿ ಶ್ಯಾಂಪು ನಾನು ಫೋಟೋ ಹಾಕಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಟ್ರೈ ಮಾಡಿ. ಅದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುವಂಥದ್ದು ಆ್ಯಂಡ್ ಇಟ್ ಇಸ್ ಆಲ್ಸೋ ಲೈಕ್ ಪ್ಯಾರಾಬನ್ ಫ್ರೀ ಮತ್ತು ಸಲ್ಫೇಟ್ ಫ್ರೀ ಅಲ್ಲ. ಕೆಮಿಕಲ್ನ ತುಂಬ ಕಡಿಮೆ ಯೂಸ್ ಮಾಡಿರ್ತಾರೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ಶ್ಯಾಂಪೂನು ಕೂಡ ನಮ್ಮ ಹೇರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಬಟ್ ಯಾವಾಗ್ಲೂ ಯಾವುದೇ ಇಶ್ಯೂಸ್ಗೂ ಟ್ರಯಲ್ ಆ್ಯಂಡ್ ಎರರ್ ಇದ್ದೇ ಇರುತ್ತೆ. ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೂಟ್ ಆಗಲ್ಲ. ಆ್ಯಂಡ್ ಈ ಒಂದು ಶ್ಯಾಂಪು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ಕೊಳ್ತೀನಿ, ಯಾಕಂದರೆ ಇಟ್ ಈಸ್ ವೆರಿ ಮೈಲ್ಡ್, ನಿಮಗೆ ತುಂಬ ಆರ್ಶ್ ಆಗಿರಲ್ಲ, ಯೂಸ್ ಮಾಡ್ಬೋದು. ಓಕೆ, ಮೈಲ್ಡಿ ಕೂಡ ಆ್ಯಂಟಿ ಏರ್ ಫಾಲ್ ಶ್ಯಾಂಪು. ಸೊ ಆವಾಗಲೇ ಹೇಳ್ದಂಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಎವ್ರಿ ಡೇ ಯೂಸ್ ಮಾಡೋದಕ್ಕೂ ಕೂಡ ಸೇಫ್ ಆಗಿರುತ್ತೆ. ಆ್ಯಂಡ್ ಎವ್ರಿ ಡೇ ಏರ್ ವಾಶ್ ಮಾಡೋದು ಒಳ್ಳೆಯದಲ್ಲ. ಸೊ ವೀಕ್ಲಿ ನಮ್ಮ ಇಂಡಿಯನ್ ವೆದರಿಗೆ 2 to 3 times ಇಸ್ ಗುಡ್ ವೀಕ್ಲಿ ಹೇರ್ ವಾಶ್ ಮಾಡ್ಕೊಳ್ಳೋದು. ಓಕೆ, ಸೊ ಅದೊಂದು ಶ್ಯಾಂಪು. ಆ್ಯಂಡ್ ನಾನು ಬಿ ಬ್ಲಂಟ್ ಯೂಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ಯಾವ ಥರ ಹೇರ್ ಟೈಪಿಗೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನು. ಸೊ ಆ ವಿಡಿಯೋನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಅದು ಬಿ ಬ್ಲಂಟ್ ಶ್ಯಾಂಪು ಬಂದು ನಾಟ್ ಸೋ ಬ್ಯಾಡ್ ಅಥವಾ ನಾಟ್ ಸೋ ಗುಡ್. ಓಕೆ, ನೀವೇ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ರಿವ್ಯೂ ಹೇಗಿತ್ತು ಆ ಶ್ಯಾಂಪಲ್ಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಲಮ್ ಶ್ಯಾಂಪು. ಫೈನಲಿ ರಿವ್ಯೂಸ್ ಬಂದು ಇದು ಕೊಡ್ತಿರೋದು. ಇದರಲ್ಲಿ ಏನಿದೆ, ಕೋಕೋನಟ್ ಮಿಲ್ಕ್ ಬಂದು ಏನು ಮಾಡುತ್ತೆ, ನಮ್ಮ ಹೇರಲ್ಲಿರುವಂಥ ನ್ಯಾಚುರಲ್ ಮಾಯ್ಶ್ಚರ್ನ ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಡ್ರೈ ಆಗೋಕ್ಕೆ ಬಿಡಲ್ಲ ಹೇರ್ನ. ಓಕೆ, ಅದೊಂದು ಬೆನಿಫಿಟ್ಸು. ಆ್ಯಂಡ್ ನೆಕ್ಸ್ಟು ಪೆಪ್ಟೈಡ್ಸ್ ಬಂದು ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಹೇರ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಎರಡು ಕಾಂಬಿನೇಷನ್ ಇರೋದ್ರಿಂದ ಈ ಶ್ಯಾಂಪು ಒಂದು ಒಳ್ಳೆ ಲೈಕ್ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಶ್ಯಾಂಪು ಅಂತ ಹೇಳ್ಬೋದು. ಇದರಲ್ಲೂ ಅಷ್ಟೇ ಪ್ಯಾರಾಬನ್ ಫ್ರೀ, ಸಲ್ಫೇಟ್ ಫ್ರೀ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಯಾವುದೇ ಥರ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಸೊ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯೂಸ್ ಮಾಡಿರೋ ಶ್ಯಾಂಪುಗಳಲ್ಲಿ ಬೆಸ್ಟ್ ಆಗಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಶ್ಯಾಂಪು ನಾನು ಯೂಸ್ ಮಾಡಿರೋದ್ರಲ್ಲಿ, ಇದು ಮತ್ತು ಮೈಲ್ಡಿ. ಓಕೆ, ಇದ್ರದ್ದೇ ಕಂಡೀಷ್ನರು ಅಷ್ಟೇ ಕೋಕೋನಟ್ ಮಿಲ್ಕ್ ಆ್ಯಂಡ್ ಪೆಪ್ಟೈಡ್ ಸೇಮ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಅಗೇನ್ ಆವಾಗಲೇ ಹೇಳ್ದಂಗೆ ಆ ಎರಡು ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ನಿಮ್ಗೆ ಹೇಳಿದ್ದೀನಿ. ಕಂಡೀಷ್ನರ್ ಏನಕ್ಕೆ ಯೂಸ್ ಮಾಡಬೇಕಂದ್ರೆ, ನೀವು ಯಾವುದೇ ಶ್ಯಾಂಪು ಯೂಸ್ ಮಾಡಿದ್ರು ಸ್ವಲ್ಪನಾದರೂ ಈ ಶ್ಯಾಂಪುಗಳಲ್ಲಿ ಈ ಸೋಪ್ ಕಂಟೆಂಟ್ಸ್ ಇರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಹೇರಲ್ಲಿರೋ ನ್ಯಾಚುರಲ್ ಮಾಯ್ಶ್ಚರ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಓಕೆ, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದ್ದರೂ ಕೂಡ ಒಂದಷ್ಟು ಲೆವೆಲ್ ಆಫ್ ಮಾಯ್ಶ್ಚರೈಸರ್ ಕಂಟೆಂಟ್ಸ್ ಕಡಿಮೆ ಆಗುತ್ತೆ ಹೇರಲ್ಲಿ. ಅದಕ್ಕೋಸ್ಕರ ಆ ಮಾಯ್ಶ್ಚರ್ನ ರಿಟೈನ್ ಮಾಡೋದಕ್ಕೆ ಆ್ಯಂಡ್ ಹೇರ್ನ ನ್ಯಾಚುರಲ್ ಆಗಿ ಒಂದು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಫ್ರೀಝಿ ಏರ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಕಂಡೀಷ್ನರ್ನ ಯೂಸ್ ಮಾಡಬೇಕು. ಓಕೆ, ಸೊ ಶ್ಯಾಂಪು ಎಲ್ಲ ಆದಮೇಲೆ ಒಂದು 3 to 5 minutes ಅಷ್ಟೇ ನೀವು ಹೇರ್ ಲೆಂತಿಗೆ ಕಂಡೀಷ್ನರ್ ಅಪ್ಲೈ ಮಾಡಿಬಿಟ್ಟು
ಆಮೇಲೆ ವಾಶ್ ಮಾಡ್ಕೊಳ್ಬೋದು, ಅಥವಾ ಹೇರ್ ಮಾಸ್ಕ್ನ ಯೂಸ್ ಮಾಡ್ಬೋದು ಇದ್ರ ಬದಲು. ಕಂಡೀಷ್ನರ್ ಆದರೂ ಓಕೆ, ಹೇರ್ ಮಾಸ್ಕ್ ಆದರೂ ಓಕೆ, ಅಥವಾ ಎರಡೂ ಯೂಸ್ ಮಾಡ್ತೀನಿ ಅಂದರೂ ಟೈಮ್ ಗ್ಯಾಪ್ ಕೊಟ್ಟು ಎರಡನ್ನೂ ಯೂಸ್ ಮಾಡ್ಕೊಳ್ಬೋದು. ಹೇರ್ ಲೆಂತ್ಗೆ ಮಾತ್ರ, ಹೇರ್ ಮಾಸ್ಕೇ ಆಗಲಿ ಹೇರ್ ಕಂಡೀಷ್ನರೇ ಆಗಲಿ ಹೇರ್ ಲೆಂತ್ಗೆ ಮಾತ್ರ. ಶ್ಯಾಂಪು ಮಾತ್ರ ಸ್ಕ್ಯಾಲ್ಪಿಗೆ, ನಿಮ್ಮ ಹೇರ್ ಲೆಂತಿಗೆ ಶ್ಯಾಂಪು ಯಾವಾಗಲೂ ಕಡಿಮೆ ಅಪ್ಲೈ ಮಾಡಬೇಕು. ಇಲ್ಲೂ ಕೂಡ ಜಾಸ್ತಿ ಶ್ಯಾಂಪು ಹಾಕಿ ಉಜ್ಜೋದ್ರಿಂದ ಹೇರ್ ಬೇಗ ರಫ್ ಆಗುತ್ತೆ. ಸ್ಕ್ಯಾಲ್ಪಿಗೆ ಶ್ಯಾಂಪು ಹಾಕಿ ಚೆನ್ನಾಗಿ ತೊಳಿಬೇಕು. ಹೇರ್ ಲೆಂತಿಗೆ ಕಡಿಮೆ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಬೇಕು. ಆ್ಯಂಡ್ ಫಾಲೋ ಮಾಡಬೇಕಾಗಿರೋ ಒಂದು ಫ್ಯೂ ಮೋರ್ ಸ್ಟೆಪ್ ಅಂತಂದರೆ, ನೀವು ಶ್ಯಾಂಪೂನ ಯಾವಾಗಲೂ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು. ಅದು ಯಾವುದೇ ಶ್ಯಾಂಪು ಆಗಲಿ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು. ನಾನು ಇದನ್ನು ನಮ್ಮ ಊರಲ್ಲಿದ್ದಾಗ, ನಾನು ಮಂಡ್ಯದಲ್ಲಿದ್ದಾಗ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಬೆಂಗಳೂರಲ್ಲಿ ಲೈಕ್ 2016 ಬೆಂಗಳೂರಿಗೆ ಬಂದಿದ್ದು. ಆ ಟೈಮಲ್ಲಿ ನಾನು ಪಿ ಜಿ ಹುಡುಗಿರ ಜೊತೆ ಅದೇ ಪಿ ಜಿಯಲ್ಲಿದ್ದಾಗ ನನ್ನ ರೂಮ್ಮೇಟು ಒಬ್ಬರು ಸಲೂನಲ್ಲಿ ವರ್ಕ್ ಮಾಡ್ತಿದ್ರು. ಓಕೆ, ಸೊ ಅವರು ನನಗೆ ಹೇಳ್ಕೊಟ್ಟಿದ್ದು ಶ್ಯಾಂಪೂನ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು ಹೇರಿಗೆ. ಅದೇ ಥರ ಅದು ಜಸ್ಟ್ ಹಂಗೆ ತೊಗೊಂಡು ಅಪ್ಲೈ ಮಾಡಬಾರ್ದು ಅಂತ ಲೈಕ್ ಆಲ್ಮೋಸ್ಟ್ 8 years ಬ್ಯಾಕ್ ಅಂತ ಹೇಳ್ಬೋದು. ಹೌದು, 8 years ಬ್ಯಾಕ್ ನನಗೆ ಹೇಳ್ಕೊಟ್ಟಿದ್ದು. ಸೊ ಆವಾಗಿಂದ ನಾನು ಶ್ಯಾಂಪೂನ ಡೈಲ್ಯೂಟ್ ಮಾಡಿನೇ ಯೂಸ್ ಮಾಡೋದು. ಸ್ವಲ್ಪ ನೀರು ತೊಗೊಂಡು ಶ್ಯಾಂಪೂ ತಗೊಂಡು ಚೆನ್ನಾಗಿ ಡೈಲ್ಯೂಟ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ನೀರಲ್ಲಿ, ಆಮೇಲೆ ಆ ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ನಿಮ್ಮ ಹೇರ್ ವಾಶ್ ಮಾಡಬೇಕು. ನೆಕ್ಸ್ಟ್ ಥಿಂಗ್ ಬಂದು, ಯಾವಾಗಲೂ ಅಷ್ಟೇ ನಿಮ್ಮ ಹೇರಿಗೆ ಬಿಸಿ ನೀರನ್ನ ಯೂಸ್ ಮಾಡಬಾರ್ದು. ನಾನು ಈ ಕೆಲಸನ ಮುಂಚೆ ಮಾಡ್ತಿದ್ದೆ. ನನ್ನ ಸಲೂನ್ ಫ್ರೆಂಡೇನೆ, ಅದೇ ಪಿ ಜಿಯಲ್ಲಿದ್ದಾಗ ನನ್ನ ಸಲೂನ್ ಫ್ರೆಂಡೇನೆ ಅವಳು ನನಗೆ ಆವಾಗ ಹೇಳ್ಕೊಟ್ಟಿದ್ದು. ಯಾಕಂದರೆ ಅವಳು ಮೇ ಬಿ ಹೇರ್ ಸ್ಟೈಲರೇ ಅಂದ್ಕೊಳ್ತೀನಿ ಸಲೂನಲ್ಲಿ. ಅವಳೇ ನನಗೆ ಹೇಳ್ಕೊಟ್ಟಿದ್ದು ಬಿಸಿನೀರು ಯೂಸ್ ಮಾಡಬಾರ್ದು ಅಂತ. ಸೊ ನನಗೆ ಯೂಶ್ವಲಿ ಬಿಸಿನೀರು ಅಂದರೆ ತುಂಬ ಇಷ್ಟ. ಬಿಸಿನೀರಲ್ಲಿ ಬಿಸಿನೀರು ಅಂದ್ರೇ ನನಗೆ ತುಂಬ ಇಷ್ಟ ಸ್ನಾನ ಮಾಡೋಕ್ಕೆ. ಬಟ್ ಸ್ಟಾರ್ಟಿಂಗಲ್ಲಿ ನನಗೂ ತಣ್ಣೀರು ಹಾಕ್ಕೊಂಡು ಹೆಡ್ ವಾಶ್ ಮಾಡೋದೆಲ್ಲ ಕಷ್ಟ ಆಗ್ತಿತ್ತು. ಬಟ್ ಆಮೇಲೆ ಪ್ರಾಕ್ಟೀಸ್ ಮಾಡಿ ಇವಾಗ ನಾನು ಕಂಪ್ಲೀಟ್ ತಣ್ಣೀರು ಯೂಸ್ ಮಾಡ್ತೀನಿ ಹೇರ್ ವಾಶಿಗೆ. ಓಕೆ, ಸೊ ಹೇರ್ ವಾಶಿಗೂ ಅಷ್ಟೇ ತಣ್ಣೀರನ್ನ ಯೂಸ್ ಮಾಡಿ. ಬಿಸಿನೀರು ಯೂಸ್ ಮಾಡಿದಷ್ಟು ನಿಮ್ಮ ಹೇರ್ ಫ್ರೀಝಿ ಆಗುತ್ತೆ ಆ್ಯಂಡ್ ಡ್ರೈ ಆಗುತ್ತೆ ಜಾಸ್ತಿ. ಆ್ಯಂಡ್ ಡ್ಯಾಂಡ್ರಫ್ ಇರೋರು ಫಸ್ಟ್ ಆಫ್ ಆಲ್ ಬಿಸಿನೀರು ಹಾಕಕ್ಕೆ ಹೋಗ್ಬೇಡಿ ಹೆಡ್ಗೆ, ಇನ್ನು ಜಾಸ್ತಿ ಡ್ಯಾಂಡ್ರಫ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಆ್ಯಂಡ್ ಯಾಕಂದರೆ ಇನ್ನೂ ಡ್ರೈ ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಫ್ನ, ಅದಕ್ಕೋಸ್ಕರ. ಆ್ಯಂಡ್ ಇದೆರಡು 3 ಸ್ಟೆಪ್ ಆಯ್ತಲ್ವಾ. ಆ್ಯಂಡ್ ನೆಕ್ಸ್ಟ್ ಹೇರ್ ವಾಶ್ ಆದಮೇಲೆ ನಾನು ಇನ್ನೂ ಗೊತ್ತಿರೋದೆಲ್ಲ ಡೀಟೇಲ್ಡಾಗಿ ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ, ಹೇರ್ ಕೇರ್ ಯಾವ ಥರ ಮಾಡಬೇಕು ಅಂತ. ಇದೊಂದು ಶ್ಯಾಂಪು ರಿವ್ಯೂ ಇತ್ತು ನಾನು ನಿಮ್ಗೆ ತಿಳಿಸ್ಕೊಡೋದ್ರಲ್ಲಿ, ಆ್ಯಂಡ್ ಬೆಸ್ಟ್ ಶ್ಯಾಂಪು ನಾನು ಯೂಸ್ ಮಾಡಿರೋದ್ರಲ್ಲಿ. ಅದಕ್ಕೋಸ್ಕರ ಒಂದು ಅಲ್ಲಲ್ಲಿ ಕೀ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಹೇರ್ ವಾಶ್ ಆದಮೇಲೆ ನಿಮ್ಮ ಹೇರಿಗೆ ಒಂದು ಲೀವ್ ಇನ್ ಕಂಡೀಷ್ನರ್ ಯೂಸ್ ಮಾಡಿ, ಅಥವಾ ಹೇರ್ ಸೀರಮ್ನ ಯೂಸ್ ಮಾಡಿ. ಸೊ ಲೀವ್ ಇನ್ ಕಂಡೀಷ್ನರು ನಾನು ಯಾವಾಗಲೂ ತಗೊಂಡಿದ್ದು. ಸದ್ಯಕ್ಕೆ ನಾನು ತುಂಬ ಮಿನಿಮಲ್ ಆಗಿ ಯೂಸ್ ಮಾಡ್ತಿದ್ದೀನಿ ಯಾವುದೇ ಪ್ರಾಡಕ್ಟ್ ಆದರೂ. ನನ್ನ ಹೇರ್ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಡ್ರೈ ಆಗಿದೆ, ಫ್ರೀಝಿ ಆಗಿದೆ. ನಾನು ತುಂಬ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದ್ರಿಂದ ನನ್ನ ಪ್ರೆಗ್ನೆನ್ಸಿಯಲ್ಲಿ ಐ ಆಮ್ ನಾಟ್ ಯೂಸಿಂಗ್ ಸೋ ಮೆನಿ ಪ್ರಾಡಕ್ಟ್ಸ್. ನಾನು ಜಾಸ್ತಿ ಲೈಕ್ ಕೆಮಿಕಲ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು ಅಂತ ನಾನು ಯಾವುದೂ ಅತಿಯಾಗಿ ಮಾಡ್ತಿಲ್ಲ. ಯಾವಾಗಲಾದರೂ ರೇರಾಗಿ ಯೂಸ್ ಮಾಡ್ತೀನಿ ಹೇರ್ ಲೆಂತ್ಗಷ್ಟೇ. ಇದು ಲೈಕ್ ಹೀಟ್ ಪ್ರೊಟೆಕ್ಟರ್ ಆಗು ಕೂಡ ವರ್ಕ್ ಆಗುತ್ತೆ ನೀವು ಸ್ಟ್ರೈಟ್ನಿಂಗ್ ಮಾಡ್ತೀರಾ ಅಂದರೆ. ಅಥವಾ ಲೀವ್ ಇನ್ ಕಂಡೀಷ್ನರ್, ನಿಮ್ಮದು ಹೇರ್ ವಾಶ್ ಆದಮೇಲೆ ಸೀರಮ್ ಅಥವಾ ಲೀವ್ ಇನ್ ಕಂಡೀಷ್ನರ್ನ ಹೇರ್ ಲೆಂತ್ಗೆ ಹಾಕಿ ಬಿಟ್ಬಿಟ್ರೆ ಫ್ರೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇರ್ ಸ್ಮೂತ್ನಿಂಗು ಕೂಡ ಹೆಲ್ಪ್ ಮಾಡುತ್ತೆ. ಇದು ಲಾರಿಯಲ್ ಪ್ಯಾರಿಸಿಂದ ಡ್ರೀಮ್ ಲೆಂತ್ ನೋ ಹೇರ್ ಕಟ್ ಕ್ರೀಮ್. ಓಕೆ, ಸೊ ಲಾಂಗ್ ಡ್ಯಾಮೇಜ್ಡ್ ಹೇರಿಗೆ ಯೂಸ್ ಮಾಡ್ಬೋದು ಅಂತ. ಅಂದರೆ ಇದು ನನಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಿಲ್ಲ. ಸೊ ಅದರಿಂದ ನನಗೆ ಇದ್ರ ಬಗ್ಗೆ ಅಷ್ಟೊಂದು ರಿಸಲ್ಟ್ ಗೊತ್ತಿಲ್ಲ. ಬಟ್ ಈ ಥರ ತುಂಬ ಬ್ರ್ಯಾಂಡ್ ಸಿಗುತ್ತೆ ಲೀವ್ ಇನ್ ಕಂಡೀಷ್ನರು. ನಿಮ್ಮ ಹೇರ್ಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ, ಅಥವಾ ಒಳ್ಳೆ ಲೀವ್ ಇನ್ ಕಂಡೀಷ್ನರ್ನ ಚೂಸ್ ಮಾಡಿ ಯೂಸ್ ಮಾಡ್ಬೋದು. ನಿಮಗೆ ಇದ್ರ ಬಗ್ಗೆ ಲೀವ್ ಇನ್ ಕಂಡೀಷ್ನರ್ಸ್ ಯಾವುದಾದ್ರು ಚೆನ್ನಾಗಿದೆ ಅಂತ ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಫ್ರೀಝಿ ಹೇರ್ನ ಯಾವ ಥರ ಕಂಟ್ರೋಲ್ ಮಾಡ್ಬೋದು, ಆ್ಯಂಡ್ ನ್ಯಾಚುರಲ್ ಹೇರ್ ಸ್ಮೂತ್ನಿಂಗ್ನ ಯಾವ ಥರ ಮೇಂಟೈನ್ ಮಾಡೋದು ಅಂತ ಏನಾದರೂ ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನನ್ನ ಸದ್ಯದ ಹೇರ್ ಕೇರ್ ಬಂದು ಇದೆರಡು. ಸೊ ಇದು ನಾನು ತುಂಬ ರೇರಾಗಿ ಯೂಸ್ ಮಾಡೋದು. ನಾನು ಸ್ಟ್ರೈಟ್ನಿಂಗ್ ಏನಾದರೂ ಮಾಡ್ತೀನಿ ಅಂತಂದರೆ ಹೀಟ್ ಪ್ರೊಟೆಕ್ಟರ್ ಆಗಿ ಯೂಸ್ ಮಾಡ್ತೀನಿ. ಸಮ್ ಟೈಮ್ಸ್
ನನಗೇನಾದರೂ ತುಂಬ ಹೇರ್ ಡ್ರೈ ಅನ್ನಿಸ್ತಿದೆ ಅಂದರೆ ಲೀವ್ ಇನ್ ಕಂಡೀಷ್ನರ್ ಆಗಿ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಓಕೆ, ಇದನ್ನು ಯಾವ ಥರ ಅಪ್ಲೈ ಮಾಡೋದು ಏನು ಎತ್ತ ಅಂತ, ನಾನು ಫ್ರೀಝಿ ಏರ್ನ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಆ್ಯಂಡ್ ನ್ಯಾಚುರಲ್ ಸ್ಮೂತ್ನಿಂಗ್ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋ ವಿಡಿಯೋ ಮಾಡ್ತೀನಲ್ಲ, ಆವಾಗ ನಿಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಾನೇನಾದರೂ ಈ ವಿಡಿಯೋದಲ್ಲಿ ಹೇಳೋವಂಥ ಪಾಯಿಂಟ್ಸ್ ಮಿಸ್ ಮಾಡಿದರೆ ಖಂಡಿತ ಪಾರ್ಟ್ 2 ಮಾಡಿ ತಿಳಿಸ್ಕೊಡ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕಂದರೆ ಚೆಕ್ ಮಾಡಿ. ಆ್ಯಂಡ್ ಈ ಪ್ಲಮ್ ಶ್ಯಾಂಪೂನ ಯಾರ್ಯಾರು ಯೂಸ್ ಮಾಡ್ಬೋದು, ಎಲ್ಲ ಹೇರ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಲೈಕ್ ಡ್ಯಾಂಡ್ರಫ್ ಇರೋರು ಆ್ಯಂಡ್ ಹೇರ್ ಫಾಲ್ ಆಗ್ತಿರೋರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಇಟ್ ಇಸ್ ಸೇಫ್ ಟು ಯೂಸ್, ಇದರಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ. ಓಕೆ, ದಟ್ಸ್ ಆಲ್. ಸೊ ಟೇಕ್ ಕೇರ್ ಎವ್ರಿ ಒನ್. ಬಾಯ್ ಬಾಯ್.